ಸಂದರ್ಭದಲ್ಲಿ ನಮ್ಮ ಡಿಮ್ಯಾಂಡ್ಗಳನ್ನು ಕೂಡ ಗಮನ ಹರಿಸಬೇಕು. ನೀವು ಕೇಳಬಹುದು, ಬಜೆಟ್ ಮುಂಚೆ ಕೂಡ ಕೇಳಬೇಕು, ಮುಂಚೆನೂ ಕೇಳಿದ್ದೇವೆ. ಅವ್ರ ಜೊತೆ ಚರ್ಚೆಗಳು ಕೂಡ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ, ವೇತನ ಆಯೋಗದ ಜೊತೆ ಚರ್ಚೆ ಆಗಿದೆ. ನಮ್ಮ ಚರ್ಚೆ ಆದ ನಂತರದಲ್ಲಿ ವೇತನ ಆಯೋಗ ಮೊನ್ನೆ ಸೋಮವಾರ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಅವರು ಕೂಡ ವಿಚಾರಗಳನ್ನು ಹೇಳಿದ್ದಾರೆ. ಏನ್ ಕೊಡಬೇಕು, ಯಾಕೆ ಕೊಡಬೇಕು, ಯಾವ ಸಂದರ್ಭ ಅನ್ನೋದು ಕೂಡ ಅವರು ಸರ್ಕಾರ ಮತ್ತೆ ವೇತನ ಆಯೋಗ ಚರ್ಚೆ ಮಾಡಿರೋ ಅಂಶ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಸೊ ನಾವು ವಿನಂತಿ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ, ಆದಷ್ಟು ಬೇಗ ಮಾರ್ಚ್ ಒಳಗಾಗಿ, ಮಾರ್ಚ್ ಅಂದ್ರೆ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ನಮ್ಮ ರಾಜ್ಯದ ನೌಕರರಿಗೆ ಒಂದು ವೇತನ ಆಯೋಗದ ಸೌಲಭ್ಯವನ್ನು ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ನಾವು ಅವತ್ತಿನ ಸಭೆಯಲ್ಲೂ ಕೂಡ ನಾವು ಸರ್ಕಾರದ ಗಮನವನ್ನ ಸೆಳೀತಾ ಇದ್ದೇವೆ ಮತ್ತು ಒತ್ತಾಯವನ್ನು ಕೂಡ ನಾವು ಸರ್ಕಾರಕ್ಕೆ ಅವತ್ತಿನ ಸಭೆಯಲ್ಲಿ ಮಾಡ್ತೇವೆ. ಒಂದು ಭಾಗ ಸಂಘಟನೆ ಮತ್ತೆ ನಮ್ಮ ಡಿಮ್ಯಾಂಡ್ ಅನ್ನು ಕೂಡ ಸರ್ಕಾರ ಕೇಳುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದರ ಜೊತೆ ನೂತನ ಪಿಂಚಣಿ ಯೋಜನೆಯನ್ನ ರದ್ದುಪಡಿಸಬೇಕನ್ನುವಂತ ಡಿಮ್ಯಾಂಡ್ ಕೂಡ ನಮ್ ಬಹಳ ದಿವಸಗಳಿಂದಿದೆ. ನಾವೇನ್ ಮೊನ್ನೆ 1/3/23 ಸ್ಟ್ರೈಕ್ ಮಾಡಿದಂತ ಸಂದರ್ಭದಲ್ಲಿ 18% IR ಆದೇಶವನ್ನು ತೆಗೆದುಕೊಂಡು ಸ್ಟ್ರೈಕ್ ವಿಡ್ರಾ ಮಾಡಿದ್ವಿ. ಹಾಗೆ NPS OPS ಆಗ್ಲಿಕ್ಕೂ ಕೂಡ ಒಂದು ಕಾರ್ಯಕಾರಿ ಆದೇಶವನ್ನು ಸರ್ಕಾರ ಹೊರಡಿಸ್ತಾ ಬಂತು. ACS ನೇತೃತ್ವದಲ್ಲಿ ಒಂದು ಆದೇಶವನ್ನು ಕೂಡ ಮಾಡಿ ಬೇರೆ ರಾಜ್ಯಗಳಲ್ಲಿ ಹೋಗಿ OPS ಆಗಿರೋ ರಾಜ್ಯಗಳನ್ನ ಸ್ಟಡಿ ಮಾಡಿಕೊಂಡು ರಿಪೋರ್ಟ್ ಅನ್ನು ತಗೊಂಡು ಬನ್ನಿ ಅಂತ. ಆದ್ರೆ ಇವತ್ತಿಗೂ ಕೂಡ ಸಭೆಗಳನ್ನು ಮಾಡ್ಲಿಕ್ಕೆ ಕೇವಲ ಆದೇಶದಲ್ಲಿದೆ. ಚುನಾವಣಾ ಆದೇಶ ಅವ್ರು ಹೋಗ್ತಾರೋ ಬಿಡ್ತಾರೋ ನಾವೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ರಾಜಸ್ಥಾನ್, ಛತ್ತೀಸ್ಗಢ, ಜಾರ್ಖಂಡ್ ಅಲ್ಲಿ ಏನಾಗಿದೆ ಅಂದ್ರೆ ಕಾಂಟ್ರಿಬ್ಯೂಷನ್ ಅನ್ನು ಸ್ಟಾಪ್ ಮಾಡಿದ್ದಾರೆ. OPS ಕೂಡ ಕೆಲವು ರಾಜ್ಯದಲ್ಲಿ ತಂದಿದ್ದಾರೆ. ನಾವ್ ಹೇಳ್ತಾ ಇದೀವಿ OPS ಅನ್ನ ಒಂದು 3 ತಿಂಗಳು ಲೇಟ್ ಮಾಡಿ ತೊಂದರೆ ಇಲ್ಲ, ಬರುವಂತ ತಿಂಗಳುಗಳಿಂದ ನಮ್ಮ ನೌಕರರಿಗೆ ಆ ಕಾಂಟ್ರಿಬ್ಯೂಷನ್ 10% ಸ್ಯಾಲರಿ ಹಿಡಿತಾ ಇದ್ರ ಅದನ್ನ ಹಿಡಿಬಾರದು ಅನ್ನುವಂತ ಒಂದು ಸರ್ಕಾರಿ ಆದೇಶವನ್ನ ಹೊರಡಿಸಬೇಕು. ಅದಾದ ನಂತರದಲ್ಲಿ NPS OPS ಮಾಡಬೇಕು ಅನ್ನುವಂಥದ್ದನ್ನ ನಾವ್ ಹೇಳಿದ್ವಿ. ಮೊದಲ ಹಂತವಾಗಿ ಒಂದು ಆದೇಶವನ್ನ ಹೊರಡಿಸಬೇಕು, ಆ ಒಂದು ಹಣವನ್ನ ಕಟಾವಣೆ ಮಾಡೋದನ್ನ ನಿಲ್ಲಿಸಬೇಕು ಅನ್ನುವಂತ ಆದೇಶ ಹೊರಡಿಸಬೇಕು ಅನ್ನುವಂತ ಆಗ್ರಹ ಕೂಡ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ಅಂತಿಮ ಹಂತಕ್ಕೆ ಬಂದಿದೆ. ಮನೆ ಅಧಿಕಾರಿಗಳು ಮೀಟಿಂಗ್ ಮಾಡಿ ಬಹುಶಃ ಅದು 1/4 ಇಂದ ಜಾರಿಗೆ ತರ್ತೇವೆ ಅನ್ನುವಂತ ಮಾತನ್ನ ಸರ್ಕಾರ ಕೂಡ ಹೇಳಿದೆ. ಡಾಕ್ಟರ್ ಶಾಲಿನಿ ಮೇಡಮ್ ಜೊತೆ ಕೂಡ ಮಾತನಾಡಿದಾಗ ಅವರು ಈ ಸಮ್ಮೇಳನದಲ್ಲಿ ಕೂಡ ಒಂದು ಲೋಕಾರ್ಪಣೆ ಮಾಡಬೇಕು ಅನ್ನುವಂತ ಯೋಚನೆ ಕೂಡ, 3ನೇ ಡಿಮ್ಯಾಂಡ್ ಬಗ್ಗೆ ಕೂಡ ಅವರಾಗಲೇ ಮೀಟಿಂಗ್ಸ್ ಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಕೂಡ ವಿಶ್ವಾಸ ಇದೆ ಅದು ಅಂತಿಮ ಘಟ್ಟಕ್ಕೆ ಬಂದಿದೆ. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡಿ ಟೋಟಲ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತದ್ದು, ಅಂದ್ರೆ ಅವ್ರ ಫ್ಯಾಮಿಲಿಗೆಲ್ಲ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಯೋಜನೆ. ಸೊ ಇಷ್ಟು ಪ್ರಮುಖವಾಗಿರುವಂತ ಯೋಜನೆಗಳನ್ನ ಇಟ್ಕೊಂಡು ಈ ಒಂದು ಮಹಾಸಮ್ಮೇಳನವನ್ನ ನಾವು ಮಾಡ್ತಾ ಇರುವಂತದ್ದನ್ನ ತಮ್ಮೆಲ್ಲರ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ ನ ಎಲ್ಲ ಸಚಿವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಒಂದು ಅರ್ಥಪೂರ್ಣವಾಗಿರುವಂತ ಈ ಒಂದು ಸಮ್ಮೇಳನದಲ್ಲಿ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು, ಇಂದಿನ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸುವಂತವ್ರಿಗೆ ಎಲ್ಲರಿಗೂ ಕೂಡ ಒಂದಿಷ್ಟು ಮಧ್ಯಾಹ್ನದ ಲಘು ಉಪಹಾರದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಪ್ಯಾಲೇಸ್ ಗ್ರೌಂಡ್ ಕೃಷ್ಣ ವಿಹಾರ ಗೇಟ್ ನಲ್ಲಿ. ಸೊ ಹಾಗಾಗಿ ಅಲ್ಲಿ ಕೂಡ ಉಪಹಾರದ ವ್ಯವಸ್ಥೆ ಮತ್ತೆ ಏನೇನೋ ಮೂಲಭೂತ ಸೌಲಭ್ಯಗಳು ಬೇಕು, ಅವ್ರಿಗೆ ಏನೇನು ಬೇಕು ಅಂತದೆಲ್ಲ ಸಿಸ್ಟಮ್ಸ್ ಗಳನ್ನು ನಾವು ಮಾಡಿದ್ದೇವೆ ಅನ್ನುವಂತ ಅಂಶವನ್ನು ಕೂಡ ಹೇಳ್ತಾ, ಬಹುಶಃ ಅಲ್ಲಿ ಸುಮಾರು 1 ಲಕ್ಷ ಜನ ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಕೂಡ ಹತ್ರ ಪ್ಲಾನ್ ಮಾಡಿದ್ದೇವೆ. ಯಾಕಂದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬರ್ತಾರೆ ಹೋಗ್ತಾರೆ ಫ್ಲೋ ಇರುತ್ತೆ. ಸೊ ಆತದ 1 ಲಕ್ಷ ಚೇರ್ಗಳ ವ್ಯವಸ್ಥೆಗಳನ್ನು ಕೂಡ ನಾವು ಹಾಕಿದ್ದೇವೆ. ಸೊ ನಮ್ಮ ಡಿಮ್ಯಾಂಡ್ ಗಳನ್ನ ನೋಡ್ಕೊಂಡು ಬಹುಶಃ 2 ಲಕ್ಷ 3 ಲಕ್ಷ ಟಾರ್ಗೆಟ್ ಇದ್ದಾಗ ಇನ್ನೂ ಜಾಸ್ತಿ ಆಗ್ಬೇಕು ಅಂದ್ರೆ ಅದನ್ನು ಕೂಡ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಇನ್ನೂ ಕೂಡ ಸಮಯಾವಕಾಶ ಇದೆ. ನಾವೆಲ್ಲ 24ನೇ ತಾರೀಕಿಗಾಗಿ ನಮ್ಮ ಜಿಲ್ಲೆಗಳಿಂದ ಎಷ್ಟು ಜನ ಹೊಡ್ತಾರೆ ಅನ್ನೋ ಡಾಟಾ ಕೂಡ ನಮ್ಗೆ ಸಿಗುತ್ತೆ. ಅದು ಸಿಕ್ಕಿದ ಮೇಲೆ ಇನ್ನೂ ಜಾಸ್ತಿ ಆದ್ರೆ ಅದನ್ನು ಕೂಡ ಎಕ್ಸ್ಟೆನ್ಷನ್ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಎನ್ನುವಂತಕ್ಕಂಥ ಅಂಶವನ್ನು ಕೂಡ ಈ ಮಾಧ್ಯಮದಲ್ಲಿ ತಮಗೆ ಹೇಳ್ತಾ, ಸೊ ಇಷ್ಟು ಪ್ರಮುಖವಾಗಿರುವಂತಹ ವಿಚಾರಗಳನ್ನ ನಾವು ಒಂದು ಇಟ್ಕೊಂಡು ಈ ಸಮ್ಮೇಳನ ಕಾರ್ಯಾಗಾರ ಮತ್ತು ಸಮ್ಮೇಳನ ಸಂಘಟನೆ ಮತ್ತೆ ಸರ್ಕಾರದ ಮುಂದೆ ಹಕ್ಕೊತ್ತಾಯಗಳನ್ನ 3 ವಿಚಾರಗಳ ಬಗ್ಗೆ ಮಂಡಿಸುವಂತ ವಿಚಾರಗಳ ಬಗ್ಗೆ ನಾವು ಬೆಳಕು ಚೆಲ್ಲುವಂತ ಕೆಲಸವನ್ನ ಇವತ್ತಿನ ಸಮ್ಮೇಳನ ಕಳೆದ 7 ವರ್ಷಗಳ ನಂತರ ಈಗ ಆಗ್ತಾ ಇದೆ ಅಂತಕ್ಕಂಥ ಅಂಶವನ್ನು ಕೂಡ ತಮಗೆ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ.